ಹೆಲೋ ಎವ್ರಿವನ್, ವೆಲ್ಕಮ್ ಟು ಪಾಕವಿಶಿಷ್ಟ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒನ್ ಆಫ್ ದ ಕೋಲ್ಡ್ ಡೆಸರ್ಟ್ ಆಗಿರುವಂಥ ಫಲೂದನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬಿಸಿಲಿಗೆ ನಮಗೆ ಆದಷ್ಟು ತಂಪಾದ ಆಹಾರನ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಫಲೂದ ಕೂಡ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಕೋಲ್ಡ್ ಡೆಸರ್ಟ್. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ ಆಗೋಷ್ಟು ಶಾವಿಗೆನ ಹಾಕೋತಾ ಇದ್ದೀನಿ. ಈಗ ನಾವು ಶಾವಿಗೆನ ರೋಸ್ಟ್ ಮಾಡ್ಕೋಬೇಕು. 1 ಟೀ ಸ್ಪೂನ್ ತುಪ್ಪ ಅಥವಾ ಎಣ್ಣೆನ ಹಾಕ್ಬಿಟ್ಟು ಈ ರೀತಿಯಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ. ನೀವು ರೋಸ್ಟೆಡ್ ಶಾವಿಗೆನೇ ತೊಗೊಂಡ್ರೆ ಜಸ್ಟ್ ನೀವು ಅದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ರೋಸ್ಟೆಡ್ ಶಾವಿಗೆ ತೊಗೊಂಡಿಲ್ಲ, ಹಾಗಾಗಿ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಶಾವಿಗೆ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನಿಲ್ಲಿ 150 ml ಆಗುವಷ್ಟು ಹಾಲನ್ನು ಹಾಕಿದ್ದೀನಿ. ಈಗ ಮಧ್ಯದಲ್ಲಿ ಈ ರೀತಿಯಾಗಿ ಗೂರಾಡ್ಕೋತಾ ಇರಬೇಕು, ಇಲ್ಲ ಶಾವಿಗೆ ಪಾತ್ರೆಗೆ ಒತ್ತಿಬಿಡುತ್ತೆ. ಸೊ ಹಾಗಾಗಿ ನಾವು ಮಧ್ಯದಲ್ಲಿ ಈ ರೀತಿಯಾಗಿ ಗೂರಾಡ್ಕೋತಾ ಇರಬೇಕು. ಶಾವಿಗೆನ ಹಾಲಲ್ಲಿ ಬೇಯಿಸ್ಕೋಬೇಕು. ಕುದಿ ಬರೋವರೆಗೂ ಈ ರೀತಿಯಾಗಿ ಗೂರಾಡ್ಕೋತಾ ಇದ್ರೆ ಸಾಕು. ಇವಾಗ ನೀವು ನೋಡ್ಬೋದು ಕುದಿ ಬರ್ತಾ ಇದೆ. ಇನ್ಮೇಲಿಂದ ಅಷ್ಟೊಂದು ಗೂರಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಶಾವಿಗೆ ಚೆನ್ನಾಗಿ ಬೇಯಬೇಕು. ಶಾವಿಗೆ ಚೆನ್ನಾಗಿ ಬೆಂದ ಮೇಲೆ ನಾನು ಇದಕ್ಕೆ ಸಕ್ಕರೆನ ಹಾಕಬೇಕು. ಇವಾಗ ನೀವು ನೋಡ್ಬೋದು ಶಾವಿಗೆ ಚೆನ್ನಾಗಿ ಕುದೀತಾ ಇದೆ. ಇವಾಗ ಶಾವಿಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನಾನಿವಾಗ ಇದಕ್ಕೆ 4 to 5 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋತೀನಿ. ಸಕ್ಕರೆನ ಹೆಚ್ಚಾಗಿ ಹಾಕೋಣೋದೇನು ಬೇಕಾಗಲ್ಲ, ಯಾಕೆಂದರೆ ನಾವು ಇದಕ್ಕೆ ಆಮೇಲೆ ಹೇಗಿದ್ರು ಫ್ರೂಟ್ಸ್ನ ಆ್ಯಡ್ ಮಾಡ್ತೀವಿ. ಸೊ ಫ್ರೂಟ್ಸಲ್ಲೂ ಕೂಡ ಸ್ವೀಟ್ನೆಸ್ ಇರುತ್ತೆ, ಹಾಗಾಗಿ ಹೆಚ್ಚಿಗೆ ಏನು ಸಕ್ಕರೆ ಹಾಕೋದೇನು ಬೇಕಾಗಲ್ಲ. ನೀವು 4 to 5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕು. ಇವಾಗ ಸಕ್ಕರೆ ಚೆನ್ನಾಗಿ ಕರ್ಗೋವರೆಗೂ ಕುದಿಸ್ಕೋಬೇಕು. ಇದೆಲ್ಲ ಆಗಲಿಕ್ಕೆ 5 to 10 ಮಿನಿಟ್ಸ್ ಬೇಕಾಗುತ್ತೆ. ಇವಾಗ ಆಲ್ಮೋಸ್ಟ್ ಶಾವಿಗೆ ಬೇಯಿಸಿರೋದು ರೆಡಿ ಆಗಿದೆ. ಇದು ರೆಡಿ ಆದಮೇಲೆ ನಾನು ಇದನ್ನು ಒಂದು ಕಡೆ ಎತ್ತಿಟ್ಕೋತೀನಿ. ಇವಾಗ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗ್ಲಿಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ಇದನ್ನು 1 to 2 ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ. ಇವಾಗ ನಾನು ಶಾವಿಗೆ ಬೇಯಿಸಿರೋದನ್ನು ಫ್ರಿಜ್ಜಿಂದ ಹೊರಗೆ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಗಂಟೆ ಮುಂಚೆನೇ 1 ಟೀ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ನ ನೆನೆ ಇಟ್ಟಿದ್ದೆ. ಸೊ ಇವಾಗ ಇದು ಈ ರೀತಿಯಾಗಿ ಆಗಿದೆ. ಇದಾದ ನಂತರ ನಾನಿವಾಗ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟು ದಾಳಿಂಬೆ ತೊಗೊಂಡಿದ್ದೀನಿ. ಆ ನಂತರ 1 ಸೇಬೆಹಣ್ಣನ್ನು ಈ ರೀತಿಯಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. 1 ಬಾಳೆಹಣ್ಣನ್ನು ಈ ರೀತಿಯಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಲ್ಲಂಗಡಿ ಹಣ್ಣು ಕೂಡ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡಿದ್ದೀನಿ. ಇವಾಗ ಫಲೂದ ಮಾಡೋದು ಯಾವ ರೀತಿ ನೋಡೋಣ. ಇವಾಗ ನಾನು ಮೊದಲಿಗೆ 1 ಗ್ಲಾಸ್ ತೊಗೊಂಡು ಫಸ್ಟ್ ನಾನು 1 ಟೀ ಸ್ಪೂನಷ್ಟು ನೆನೆಸಿಟ್ಟಿರುವಂಥ ಚಿಯಾ ಸೀಡ್ಸ್ನ ಹಾಕ್ತೀನಿ. ಹಾಗೆ ಬೇಯಿಸಿಟ್ಟಿರುವಂತಹ 1 ಟೇಬಲ್ ಸ್ಪೂನಷ್ಟು ಶಾವಿಗೆನ ಹಾಕಿದ್ದೀನಿ. ಆ ನಂತರ ನಾನು ಇದಕ್ಕೆ ಕೆಲವೊಂದು ಫ್ರೂಟ್ಸ್ನ ಹೆಚ್ಚಿಟ್ಕೊಂಡಿದ್ದಲ್ವ ಅದನ್ನು ಹಾಕ್ತಾಯಿದ್ದೀನಿ. ಮೊದಲಿಗೆ ವಾಟರ್ ಮೆಲನ್ ಹಾಕಿದ್ದೀನಿ. ಆನಂತರ ಆ್ಯಪಲ್, ಬನಾನಾ, ದಾಳಿಂಬೆ ಎಲ್ಲ ಒಂದೊಂದಾಗಿ ಹಾಕೋತೀನಿ. ಇನ್ನೂ ನೀವು ಬೇರೆ ಫ್ರೂಟ್ಸ್ ಹಾಕ್ಕೊಳ್ಳೋದಿದ್ರೂ ಹಾಕೋಬೋದು, ಅಥವಾ ಇದರಲ್ಲಿರೋ ಫ್ರೂಟ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಬೇರೆದನ್ನು ನೀವು ಹಾಕೋಬೋದು. ಯಾವುದಾದ್ರೂ ಫ್ರೂಟ್ಸ್ನ ಹಾಕೋಬೋದು. ಆನಂತರ ನಾನು ಇದಕ್ಕೆ ಮತ್ತೆ ಫ್ರೂಟ್ಸ್ ಎಲ್ಲ ಹಾಕಿದ ಮೇಲೆ ಇನ್ನೂ 1 ಟೇಬಲ್ ಸ್ಪೂನಷ್ಟು ಶಾವಿಗೆ ಬೇಯಿಸಿರೋದನ್ನು ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಒಂದೊಂದನ್ನೇ ಹಾಕೋಬೇಕು. ಈಗ ನಾನು ಇದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ನೀವು ಇದಕ್ಕೆ ಬೇರೆ ಫ್ರೂಟ್ಸ್ ಯಾವುದೇ ಇದ್ರೂ ಕೂಡ ಹಾಕೋಬೋದು. ನೀವು ಇದಕ್ಕೆ ಬೇಕಿದ್ರೆ ಗ್ಲಾಸಿಗೆ ಚಾಕ್ಲೇಟ್ ಸಿರಪ್ ಕೂಡ ಹಾಕ್ಬೋದು, ಆನಂತರ ಚಾಕ್ಲೇಟ್ ಬೈಟ್ಸ್ ಕೂಡ ಹಾಕೋಬೋದು. ನಾನು ಇದಕ್ಕೆ ಅದನ್ನು ಯಾವುದನ್ನು ಹಾಕಿಲ್ಲ. ಆದಷ್ಟು ಮನೇಲಿರುವಂತಹ ಐಟಮ್ಸ್ನೇ ಯೂಸ್ ಮಾಡಿ ಸಿಂಪಲ್ಲಾಗಿ ಹಾಗೂ ಹೆಲ್ದಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನಿವಾಗ ಇಲ್ಲಿ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ನಾನು ಕೊನೆಗೆ 1 ಸ್ಕೂಪ್ ಆಫ್ ಐಸ್ ಕ್ರೀಮ್ನ ಹಾಕ್ತಾ ಇದ್ದೀನಿ. ಸೊ ಇವಾಗ ಎಲ್ಲ ಐಟಮ್ಸ್ನ ಆ್ಯಡ್ ಮಾಡೋದು ಮುಗ್ದಿದೆ. ನೀವು ನೋಡ್ಬೋದು ಫಲೂದ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಸೇಮ್ ನೀವು ಹೊರಗಡೆ ಜ್ಯೂಸ್ ಸೆಂಟ್ರಲ್ಲಿ ತೊಗೊಂಡು ತಿಂತೀರಲ್ಲ, ಸೇಮ್ ಅದೇ ರೀತಿಯಾಗಿರುತ್ತೆ. ಟೇಸ್ಟ್ ಕೂಡ ಅದೇ ರೀತಿಯಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಆಚೆ ಕಡೆಯಿಂದ ತಂದು ತಿನ್ನೋದಕ್ಕಿಂತ ನೀವೇ ಮನೆಯಲ್ಲಿ ಮಾಡಿಕೊಟ್ರೆ ಅಥವಾ ನೀವೇ ಮನೇಲಿ ಮಾಡ್ಕೊಂಡು ತಿಂದರೆ ನಿಮಗೆ ಖುಷಿ ಆಗುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ನೀವು ಮನೇಲಿ ಎಲ್ರಿಗೂ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕ್ಕಳಿಗೂ ಕೂಡ ನಾವು ಇದನ್ನು ಕೊಡ್ಬೋದು. ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರಿಸರ್ವೇಟಿವ್ಸ್ ಆಗಿರ್ಬೋದು ಅಥವಾ ಟೇಸ್ಟಿಂಗ್ ಏಜೆಂಟ್ಸ್ ಆಗಿರ್ಬೋದು ನಾನು ಏನೂ ಹಾಕಿಲ್ಲ. ಸೊ ನೀವು ಇದನ್ನು ಮಕ್ಕಳಿಗೂ ಕೂಡ ಮಾಡಿಬಿಟ್ಟು ಕೊಡ್ಬೋದು. ನೀವು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.